ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿವತ್ತು ರುಚಿಕರವಾದ ಪೂರಿ ಮತ್ತು ತೊಗರಿಕಾಳು ಸಾಗು ಮತ್ತು ಚಟ್ನಿ ಹೇಗೆ ಮಾಡೋದು ಅಂತ ನಾನಿಲ್ಲಿ ನೋಡ್ಕೊಂಬರೋಣ. ಅದಕ್ಕೆ ಏನೇನು ಬೇಕಂತ ನೋಡ್ಕೊಂಬರೋಣ ಬನ್ನಿ. ಮೊದಲು ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟನ್ನ ಸ್ವಲ್ಪ ಜರಡಿ ಇಟ್ಕೊತಿದ್ದೀನಿ. ಯಾವುದೇ ಹಿಟ್ಟಾದರೂ ಪರವಾಗಿಲ್ಲ. ಸ್ವಲ್ಪ ಜರಡಿ ಇಟ್ಕೊಂಡು ಒಳ್ಳೆಯದಲ್ವಾ. ಹಾಗಾಗಿ ಜರಡಿ ಇಟ್ಕೊಂಡು ಆ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಮತ್ತು ರಿಫೈಂಡ್ ಆಯಿಲ್ ಇರುತ್ತಲ್ಲ, ಅದನ್ನು ಸ್ವಲ್ಪ ಹಾಕಿಬಿಟ್ಟು ಅದಕ್ಕೆ ನೀರು ಹಾಕಿಬಿಟ್ಟು ನಮಗೆ ಚಪಾತಿ ಹಿಟ್ಟು ಯಾವ ರೀತಿ ಅದಕ್ಕೆ ಕಲಿಸ್ತೀವೋ ಆ ರೀತಿ ನಾವು ಕಲಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಹಿಟ್ಟನ್ನು ಚಪಾತಿ ಹಿಟ್ಟಿನ ಥರ ಕಲಿಸ್ಕೊಂಡಿದ್ದೀನಿ. ಇದು ಪೂರಿಗೆ. ಇದನ್ನು ಒಂದು 30 ಮಿನಿಟ್ಸು ನೆನೆಸಿಟ್ಟ ಮೇಲೆ ಈ ರೀತಿ ಚೆನ್ನಾಗಿ ಹಿಟ್ಟು ನೆನೆದ ನಂತರ ಈ ರೀತಿ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಪೂರಿ ಚೆನ್ನಾಗಿ ಬರುತ್ತೆ, ಲೇಯರ್ ಆಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ನೋಡಿ, ನಾದ್ಕೊಂಡು ಒಂದೊಂದೇ ಉಂಡೆಯಾಗಿ ಮಾಡಿಕೊಂಡು ಹುರುಳಿಯಾಗಿ ಮಾಡಿಕೊಂಡು ಸೈಡಲ್ಲಿ ಇಟ್ಕೊತ ಬರೋಣ. ಈ ರೀತಿ ಒಂದೊಂದೇ ನಾನು ಉದ್ಕೊಳ್ತಾ ಇದ್ದೀನಿ. ಒಂದೊಂದೇ ಉರುಳಿ ಮಾಡಿ ಇಟ್ಕೊತಾ ಇದ್ದೀನಿ. ಇದಾದ ನಂತರ ಒಂದೊಂದಾಗೆ ಉದ್ಕೊತಾ ಇದ್ದೀನಿ. ನೋಡಿ, ಒಂದೊಂದೇ. ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನೇ ತಗೊಂಡು ಉದ್ಕೊತಾ ಇದ್ದೀನಿ. ಇದು ಚಪಾತಿ ಹಿಟ್ಟು ಉದ್ದಬೇಕಾದ್ರೆ ಅಂದರೆ ಥಿಕ್ನೆಸ್ ದಪ್ಪನೂ ಆಗಬಾರ್ದು, ಸಣ್ಣಕ್ಕೆ ಇರಬಾರ್ದು, ಒಂದು ಮೀಡಿಯಮ್ ಗಾತ್ರದಲ್ಲಿ ಉದ್ಕೋಬೇಕಾಗುತ್ತೆ. ಹೀಗೆ ಎಲ್ಲದನ್ನು ಉದ್ಕೊಂಡು ಹೀಗೆ ಎತ್ತಿಡ್ತಾ ಇದ್ದೀನಿ ಒಂದೊಂದೇ. ನೋಡಿ, ಈ ರೀತಿ ಉದ್ಕೋಬೇಕಾಗುತ್ತೆ. ಈ ಥಿಕ್ನೆಸ್ಸಲ್ಲಿ ಇದ್ದರೆ ಚೆನ್ನಾಗಿ ಬರುತ್ತೆ. ಒಂದೊಂದೇ ಇವಾಗ ಪೂರಿನ ಕರಿತಾ ಇದ್ದೀನಿ ರಿಫೈಂಡ್ ಆಯಿಲಲ್ಲಿ. ನೋಡಿ ಹೇಗೆ ಉಬ್ಬಿ ಬರ್ತಾ ಇದೆ. ಇದಕ್ಕೆ ಯಾವುದೇ ಸೋಡಾ ಹಾಕಿಲ್ಲ. ಸೋಡಾ ಹಾಕ್ದಲ್ಲೇ ಈ ರೀತಿ ಉಬ್ಬಿ ಬರುತ್ತೆ. ಗೋಧಿ ಹಿಟ್ಟಿಂದ ಮಾಡಿದ್ರೆ ತುಂಬ ಒಳ್ಳೆಯದಲ್ವ. ಹಾಗಾಗಿ ಗೋಧಿ ಹಿಟ್ಟನ್ನೇ ಯೂಸ್ ಮಾಡಿ ಪೂರಿ ಮಾಡ್ತಾಯಿದ್ದೀವಿ ಇಲ್ಲಿ. ಪೂರಿ ಆಯಿತು. ಆನಂತರ ಕಾಯಿ ಚಟ್ನಿ ಮಾಡೋಕ್ಕೆ ತೆಂಗಿನಕಾಯಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಕಡಲೆ ಮತ್ತು ಬೆಳ್ಳುಳ್ಳಿ ಒಂದು 5ರಿಂದ 6, ಇದು ಬಯಸಳು, ಉಪ್ಪು ಮತ್ತು ಹುಣಸೆಹಣ್ಣು ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಹಸಿಮೆಣ್ಸಿನ್ಕಾಯಿ 5ರಿಂದ 6 ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇದಿಷ್ಟನ್ನು ಹಾಕಿ ರುಬ್ಬಿದ್ರೆ ತೆಂಗಿನಕಾಯಿ ಚಟ್ನಿ ರೆಡಿ ಆಗುತ್ತೆ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಮರ್ತಿದ್ದೆ ಜಾರಿಗೆ ಹಾಕೋದು, ನಂತರ ಸೇರಿಸ್ಕೊಂಡಿದ್ದೀನಿ. ನೋಡಿ, ಕಾಯಿ ಚಟ್ನಿ ರೆಡಿ ಆಯಿತು. ಸಾಗು ಮಾಡೋಣ ಈಗ. ಸಾಗುಗೆ ಬೀನ್ಸು, ಕ್ಯಾರೆಟ್, ಒಂದು ಈರುಳ್ಳಿ, ಟೊಮೊಟೊ 2 ತೊಗೊಂಡಿದ್ದೀನಿ. ಇದರಲ್ಲಿ ತೊಗರಿಕಾಳೆ ಮೇಯ್ನಾಗಿ ತೊಗೋಬೇಕು. ತೊಗರಿಕಾಳು, ಆಲೂಗೆಡ್ಡೆ, ಹೆಚ್ಚಿರೋ ಅಂತಹ ಟೊಮೊಟೊ, 1 ಈರುಳ್ಳಿ, ಬೀನ್ಸು ಮತ್ತು ಕ್ಯಾರೆಟು ಹೆಚ್ಕೊಂಡಿರೋದು ಇದಿಷ್ಟನ್ನು ತೊಗೊಂಡ್ಬಿಟ್ಟು ಈಗ ಸ್ಟವ್ ಆನ್ ಮಾಡಿಬಿಟ್ಟು ಇದು ಕುಕ್ಕರಲ್ಲಿ ಮಾಡಿದ್ರೆ ಬೇಗ ಆಗುತ್ತೆ. ಹಾಗಾಗಿ ಕುಕ್ಕರಲ್ಲಿ ಸಾಗು ಮಾಡೋದು. ಸಾಸಿವೆ ಮತ್ತು ಜೀರಿಗೆ ಹಾಕಿ ಹೆಚ್ಕೊಂಡಿರೋ ಈರುಳ್ಳಿ ಮತ್ತು ಟೊಮೊಟೊ, ತೊಗರಿಕಾಳು ಹಾಗೂ ಆಲೂಗೆಡ್ಡೆ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಒಂದೊಂದೇ ಹಾಕ್ಕೊಂಡು ಫ್ರೈ ಮಾಡ್ತಾ ಕುಕ್ಕರಲ್ಲಿ ಮಾಡಿದ್ರೆ ಬೇಗ ಆಗುತ್ತೆ. ಇದು ತೊಗರಿಕಾಳು ಹಾಕಿದ್ದೀನಿ. ಈಗ ಆಲೂಗೆಡ್ಡೆ, ಟೊಮೊಟೊ ಇದಿಷ್ಟನ್ನು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಬೀನ್ಸು, ಕ್ಯಾರೆಟು ಎರಡನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೇ ಸೇರಿಸ್ಕೊಂಡು ಇನ್ನೊಮ್ಮೆ ಫ್ರೈ ಮಾಡ್ತಾ ಇದ್ದೀನಿ. ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಿದ್ದೀರಲ್ವ.
ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕಾಗುತ್ತೆ. ನೋಡಿ ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಮ್ಮೆ ಇದನ್ನು ತಿರುಗಿಸಿ ಫ್ರೈ ಮಾಡ್ತಾಯಿದ್ದೀನಿ. ನಂತರ ನೀರನ್ನು ಸೇರಿಸ್ಬಿಟ್ಟು, ಅಂದರೆ ಕನ್ಸಿಸ್ಟೆನ್ಸಿ ನಮಗೆ ಯಾವ ರೀತಿ ಬೇಕು, ಇದು ಸಾಗು ತೆಳುಗೆ ಬೇಕಾ ಸ್ವಲ್ಪ ದಪ್ಪ ತಿಕ್ನೆಸ್ಸಲ್ಲಿ ಬೇಕಾ ನೋಡಿಬಿಟ್ಟು ಅದಕ್ಕೆ ನಾವು ನೀರು ಸೇರಿಸ್ಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿದ್ಮೇಲೆ ಇದು ಸಾಗುಗೆ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ ಸ್ವಲ್ಪ, ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಇದಿಷ್ಟನ್ನು ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ಎಲ್ಲದೂ ಹಸಿದೇ ಮಾಡ್ತಾಯಿದ್ದೀನಿ, ಜಾಸ್ತಿ ಮಸಾಲೆ ಯೂಸ್ ಮಾಡ್ದಲೆ ಚಕ್ಕೆ ಲವಂಗ ಈ ರೀತಿ ಯಾವುದು ಮಸಾಲೆ ಜಾಸ್ತಿ ಯೂಸ್ ಮಾಡ್ದಲೆ ಈ ರೀತಿ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಆಲ್ರೆಡಿ ಬೆಂದಿದೆ, ವಿಷಲ್ ಆಗಿದೆ. 1 ವಿಷಲ್ ಸಾಕು. 1 ವಿಷಲ್ ಕೂಗಿಸ್ಕೊಂಡು ಇದಕ್ಕೆ ಈಗ ನಾನು ಅರಿಶಿನ ಪೌಡ್ರು ಮತ್ತು ಸಾಂಬಾರು ಪುಡಿ ಮನೇಲೇ ಮಾಡ್ಕೊಂಡಿರೋ ಸಾಂಬಾರು ಪುಡಿ ಇದು. ಸಾಂಬಾರು ಪುಡಿನ 1-2 ಚಮಚ ಸಾಂಬಾರು ಪುಡಿ ಹಾಕಬೇಕಾಗುತ್ತೆ. ಚೆನ್ನಾಗಿ ಕಲಿಸ್ಬೇಕು. ಮನೇಲೇ ಮಾಡಿರೋಂಥ ಸಾಂಬಾರು ಪುಡಿ ಯೂಸ್ ಮಾಡೋದು ಚೆನ್ನಾಗಿರುತ್ತೆ. ಜಾಸ್ತಿ ಮಸಾಲೆ ಹಾಕ್ದಲೆ ಈ ರೀತಿ ಈಗ ನಾನು ರುಬ್ಬಿರೋಂಥ ಪೇಸ್ಟು ಇದನ್ನು ಸಹ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಮತ್ತೆ ಸ್ಟವ್ ಆನ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಜಸ್ಟ್ ಇದು ಸಿಂಪಲ್ಲು, ಬೇಗ ಆಗುತ್ತೆ, ಬೇಗ ಮಾಡ್ಬೋದು. ಜಾಸ್ತಿ ಯಾವುದೇ ರೀತಿ ಸಾಮಾನು ಬೇಡ ಇದಕ್ಕೆ. ಸ್ವಲ್ಪ ಮನೇಲೇ ಇರೋ ಅಂಥದ್ರಲ್ಲಿ ಆದರೆ ಟೇಸ್ಟಿಯಾಗಿರುತ್ತೆ. ಸೊ ಈ ರೀತಿ ಟ್ರೈ ಮಾಡ್ಬೋದು. ತೊಗರಿಕಾಳು ಸೀಸನ್ ಬರುತ್ತಲ್ಲ, ಸೊ ಹಾಗಾಗಿ ತೊಗರಿಕಾಳು ಸೀಸನಲ್ಲಿ ಈ ರೀತಿ ಸಾಗು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋಕ್ಕೆ ಬಿಟ್ಬಿಟ್ರೆ ರೆಡಿ ಆಯಿತು ನೋಡಿ ಸಾಗು. ರುಚಿಕರವಾಗಿರೋ ಸಾಗು ತುಂಬ ಚೆನ್ನಾಗಿರುತ್ತೆ, ಜಾಸ್ತಿ ಮಸಾಲೆನೂ ಇಲ್ಲ. ಈ ಸಾಗು ರೆಡಿಯಾಗಿದೆ. ನೋಡಿ ನೀವು ಮನೇಲಿ ಟ್ರೈ ಮಾಡಿ, ಈ ರೀತಿ ತುಂಬ ಚೆನ್ನಾಗಿರುತ್ತೆ. ಪೂರಿ ಸಾಗು ಚಟ್ನಿ, ತೊಗರಿಕಾಳು ಸಾಗು ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್.